ನಮಸ್ತೆ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ಜೆಡಿಎಸ್ನಿಂದ ಉಚ್ಚಾಟನೆಗೊಂಡ ಸಿಎಂ ಇಬ್ರಾಹಿಂ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ನಲ್ಲಿ ಬಂಡಾಯ ಬಾವುಟ ಹಾರಿಸ್ತಾರಾ ಸಿಎಂ ಇಬ್ರಾಹಿಂ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಜೆಡಿಎಸ್ನಿಂದ ಉಚ್ಚಾಟನೆಗೊಂಡ ಸಿಎಂ ಇಬ್ರಾಹಿಂ ಇದೀಗ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ನಿಂದ ಬಂಡಾಯ ಬಾವುಟ ಹಾರಿಸ್ತಾರಾ ಸಿಎಂ ಇಬ್ರಾಹಿಂ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಪಕ್ಷದ ನಾಯಕರ ಲಾಭ ಪಡೆಯೋಕೆ ಮುಂದಾದ್ರ ಸಿಎಂ ಇಬ್ರಾಹಿಂ ಜೆಡಿಎಸ್ನ ಅತೃಪ್ತ ನಾಯಕರನ್ನ ಭೇಟಿ ಮಾಡಿ ಇಬ್ರಾಹಿಂ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ. ಇತ್ತೀಚೆಗೆ ಸಿಎಂ ಇಬ್ರಾಹಿಂ ಜಿಟಿ ದೇವೇಗೌಡರನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ನಡೆಸಿದ್ರು. ಅತೃಪ್ತ ನಾಯಕರನ್ನ ಸೇರಿಸಿ ಜೆಡಿಎಸ್ ಪಕ್ಷ ನಮ್ಮದೇ ಎಂದು ಸಿಎಂ ಇಬ್ರಾಹಿಂ ಹೇಳಿಕೆಯನ್ನ ಕೂಡ ನೀಡಿದ್ರು. ಇನ್ನು ಅತೃಪ್ತರ ಜೊತೆ ಜೆಡಿಎಸ್ನ ಬಂಡಾಯ ಬಾವುಟ ಹಾರಿಸಲು ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರಾ ಇಬ್ರಾಹಿಂ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಜೆಡಿಎಸ್ನಿಂದ ಉಚ್ಚಾಟನೆಗೊಂಡಿದ್ರು ಸಿಎಂ ಇಬ್ರಾಹಿಂ ಅವರು ಇದೀಗ ಮತ್ತೆ ಜೆಡಿಎಸ್ನಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಜೆಡಿಎಸ್ನಲ್ಲಿ ಬಂಡಾಯ ಬಾವುಟ ಹಾರಿಸ್ತಾರಾ ಸಿಎಂ ಇಬ್ರಾಹಿಂ ಎನ್ನುವ ಕ್ವಶನ್ ಕೂಡ ಎದುರಾಗ್ತಾ ಇದೆ. ಪಕ್ಷದ ನಾಯಕರ ಲಾಭ ಪಡೆಯೋಕೆ ಸಿಎಂ ಇಬ್ರಾಹಿಂ ಮುಂದಾಗಿದ್ದಾರೆ ಎನ್ನುವ ಮಾತುಗಳು ಕೂಡ ಹರಿದಾಡ್ತಾ ಇದೆ. ಇತ್ತೀಚೆಗೆ ಸಿಎಂ ಇಬ್ರಾಹಿಂ ಜಿಟಿ ದೇವೇಗೌಡ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಕೂಡ ಮಾಡಿದ್ರು. ಈ ಹಿಂದೆ ಮೈತ್ರಿಯನ್ನ ಮಾಡ್ಕೊಳ್ತಿದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನವರು ಮೈತ್ರಿಯನ್ನ ಮಾಡ್ಕೊಳ್ತಿದ್ದಂತಹ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ರವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಜೆಡಿಎಸ್ ನಮ್ಮದು, ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬೆಂಬಲವನ್ನ ಕೊಡೋದಿಲ್ಲ ಎಂದು ಸ್ವಪಕ್ಷದವರ ವಿರುದ್ಧವೇ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಸಿಎಂ ಇಬ್ರಾಹಿಂ ಅವರ ವಿರುದ್ಧ ಗುಡುಗಿ ಅವರನ್ನ ಪಕ್ಷದಿಂದ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಯನ್ನ ಕೂಡ ಮಾಡಿದ್ರು. ಆಕ್ಟಿವ್ ಇರಲಿಲ್ಲ. ಇದೀಗ ಇತ್ತೀಚೆಗಷ್ಟೇ ಜಿಟಿ ದೇವೇಗೌಡರು ಬರ್ಡೇ ಸೆಲೆಬ್ರೇಷನ್ ಮೊನ್ನೆಯಷ್ಟೇ ಆಗಿದೆ. ಮೊನ್ನೆಯಷ್ಟೇ ಬರ್ಡೇ ಸೆಲೆಬ್ರೇಷನ್ಗೆ ಹೋಗಿ ಅಲ್ಲಿ ಜಿಟಿ ದೇವೇಗೌಡರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಯಾವ್ಯಾವ ವಿಚಾರದ ಬಗ್ಗೆ ಮಾತುಕತೆಯನ್ನ ನಡೆಸಿದ್ರು ಅನ್ನೋದು ಕುತೂಹಲ ಕೂಡ ಮೂಡ್ತಾ ಇದೆ. ಜೊತೆಗೆ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಪಕ್ಷ ಸಂಘಟನೆಗಾಗಿ ನಾವು ಹೋರಾಡ್ತೇವೆ, ಅತೃಪ್ತರ ಜೊತೆ ಜೆಡಿಎಸ್ನ ಬಂಡಾಯ ಬಾವುಟವನ್ನ ಹಾರಿಸಲು ಈಗಾಗಲೇ ಇಬ್ರಾಹಿಂ ರವರು ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ನಿನ್ನೆ ಜೆಡಿಎಸ್ ನಾಯಕರು ಒಂದು ಸಭೆಯನ್ನ ಕೂಡ ಮಾಡಿದ್ರು. ಏನು ಸಿಪಿ ಯೋಗೇಶ್ವರ್ ಅವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ನನಗೇನಾದ್ರೂ ಟಾಸ್ಕ್ ಕೊಟ್ರೆ ಜೆಡಿಎಸ್ ನಾಯಕರನ್ನ ನಾನು ನಮ್ಮ ಪಕ್ಷಕ್ಕೆ ಕರೆತರ್ತೇನೆ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಗುಡುಗಿದ್ರು. ಇನ್ನು ನಿನ್ನೆಯಷ್ಟೇ ಸಭೆಯನ್ನ ಕೂಡ ಮಾಡಿದ್ರು. ಆ ಸಭೆಯಲ್ಲಿ ಜಿಟಿ ದೇವೇಗೌಡರು ಭಾಗಿಯಾಗಿರಲಿಲ್ಲ ಎಂಬ ಮಾತುಗಳು ಕೂಡ ಹರಿದಾಡ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಇವರು ಫುಲ್ ಆಕ್ಟಿವ್ ಆಗಿರೋದು ಎಲ್ಲೋ ಒಂದ್ ಕಡೆ ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಶ್ವಿನಿ. ಅಶ್ವಿನಿ, ಇದೀಗ ಜೆಡಿಎಸ್ ನಿಂದ ಉಚ್ಚಾಟನೆಗೊಂಡ ಸಿಎಂ ಇಬ್ರಾಹಿಂ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಐಶ್ವರ್ಯ? ರಾಜಕೀಯದಲ್ಲಿ ಸಂಚಲನನೇ ಸೃಷ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು. ಬಿಜೆಪಿ ಪಕ್ಷದಲ್ಲಿ ವಿಲೀನ ಆಗಿದ್ದ ಏನ್ ಜೆಡಿಎಸ್ ವಿಲೀನ ಏನಾಗಿತ್ತು ಅದ್ರ ನಡುವೆ ಏನು ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಕೂಡ ಸಂಚಲನ ಮೂಡಿಸಿತ್ತು ಅಂತಾನೆ ಹೇಳ್ಬೋದು. ಸದ್ಯ ನಾವು ಉಪಚುನಾವಣೆಯನ್ನ ನಾವು ನೋಡ್ತಾ ಹೋದ್ರೆ ಉಪಚುನಾವಣೆಯಲ್ಲಿ ಏನು ಜೆಡಿಎಸ್ ನಿಂದ ಏನು ನಿಖಿಲ್ ಕುಮಾರಸ್ವಾಮಿ ಅವರು ಏನ್ ಸ್ಪರ್ಧಿಸಿದ್ರು ಅದು ಸ್ಪರ್ಧೆ ಏನು ವಿಫಲ ಆಯ್ತು. ಅದ್ರ ಬೆನ್ನಲ್ಲೇ ಸಿಎಂ ಇಬ್ರಾಹಿಂ ಅವರು ಆಕ್ಟಿವ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಮೊನ್ನೆ ಅಷ್ಟೇ ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿ ಅವರಲ್ಲೇ ಒಂದು ಚರ್ಚೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ತೇಜಸ್ವಿನಿ.
ಎಸ್ ಐಶ್ವರ್ಯ, ಇದೀಗ ಇಬ್ರಾಹಿಂ ರವರು ಮೊನ್ನೆಯಷ್ಟೇ ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ರಾಜ್ಯಕ್ಕೆ ಮೂರನೇ ಶಕ್ತಿ ಬೇಕಾಗಿದೆ ಅನ್ನುವ ಹೇಳಿಕೆಯೊಂದನ್ನ ಕೂಡ ಕೊಟ್ಟಿದ್ರು. ಆ ಹೇಳಿಕೆ ಎಲ್ಲೋ ಒಂದ್ ಕಡೆ ಕುತೂಹಲಕ್ಕೆ ಎಡೆಮಾಡಿ ಕೊಡ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಐಶ್ವರ್ಯ? ಖಂಡಿತ ತೇಜಸ್ವಿನಿ, ಏನ್ ಸದ್ಯ ಮೊನ್ನೆ ಅಷ್ಟೇ ಜಿಟಿ ದೇವೇಗೌಡರು ಏನ್ ಸದ್ಯ ಸಿಎಂ ಇಬ್ರಾಹಿಂ ಅವರನ್ನ ಭೇಟಿಯಾಗಿದ್ರು. ಮತ್ತೆ ನಾವು ತಮ್ಮದೇ ಪಕ್ಷವನ್ನ ಕಟ್ಟಬೇಕು, ನಾವು ಮತ್ತೆ ಜೆಡಿಎಸ್ ಅಲ್ಲಿ ಏನ್ ಪ್ರಬಲ ಹೊಂದಿದ್ರು ಮತ್ತೆ ಆಡಳಿತನ ಮತ್ತೆ ಮುಂದೆ ಸಲ್ಲಿಸಬೇಕು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಮೊನ್ನೆ ಅಷ್ಟೇ ಭೇಟಿ ಆಗಿದ್ರು ಅಂತಾನೆ ಹೇಳ್ಬೋದು ತೇಜಸ್ವಿ. ಎಸ್ ಐಶ್ವರ್ಯ, ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದೆ ಜೆಡಿಎಸ್ ನಾಯಕರು ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು ಐಶ್ವರ್ಯ? ಸದ್ಯ ರಾಜಕಾರಣದಲ್ಲಿ ಏನ್ ಸದ್ಯ ಕುತೂಹಲ ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ಸಿಎಂ ಇಬ್ರಾಹಿಂ ನಡೆ ಅಂತಾನೆ ಹೇಳ್ಬೋದು ತೇಜಸ್ವಿ. ಮುಂದೆ ಯಾವ ರೂಪಕ್ಕೆ ಇದು ತಗೊಂಡು ಹೋಗುತ್ತೆ, ಇಲ್ಲ ಜಿಟಿ ದೇವೇಗೌಡರು ಸಿಎಂ ಇಬ್ರಾಹಿಂ ಸೇರಿ ಯಾವ್ದಾದ್ರು ಸ್ವಪಕ್ಷವನ್ನ ಕಟ್ತಾರ, ಇಲ್ಲ ಜೆಡಿಎಸ್ ನಲ್ಲೇ ಮುಂದುವರಿತಾರ ಅನ್ನೋದು ಕುತೂಹಲನೆ ಅಂತಾನೆ ಹೇಳ್ಬೋದು ತೇಜಸ್ವಿ. ಎಸ್, ಧನ್ಯವಾದ ಐಶ್ವರ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇದಿಷ್ಟು ನಮ್ಮ ಪ್ರತಿನಿಧಿ ಹೇಳ್ತಾ ಇರುವಂತಹ ಮಾತಾಗಿದೆ. ಮುಂದೆ ಯಾವ ರೀತಿ ಈ ಜೆಡಿಎಸ್ ನಲ್ಲಿ ಮೂರನೇ ಅಲೆ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ.